ಆಧ್ಯಾತ್ಮದ ದರ್ಶನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ಅಂದ್ಕೊಂಡಂತೆ ಜೀವನ ಖಂಡಿತ ಇರೋದಿಲ್ಲ. ಹಾಗಂದರೆ ನಾವು ಏನೇನು ಬಯಸ್ತೀವೋ ಅದೆಲ್ಲ ನಮಗೆ ಸಿಗೋದಿಲ್ಲ. ಅದನ್ನು ಒಪ್ಕೊಂಡು ಬದುಕೋದೇ ಜೀವನ ಅಂತ ಹೇಳಿಬಿಟ್ಟು ಎಷ್ಟೋ ಸಾರಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಾವು ಸಾಕಷ್ಟು ಆಸೆಗಳನ್ನ ಹೊಂದಿರ್ತೀವಿ. ನಮ್ಮ ಜೀವನದಲ್ಲಿ ನಾವು ಹೀಗಾಗಬೇಕು, ಹಾಗಾಗಬೇಕು, ಹೀಗೆ ಮಾಡಬೇಕು, ಈ ರೀತಿಯಾಗಿ ಸಂಪಾದನೆ ಮಾಡಬೇಕು, ಈ ರೀತಿ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು. ಆದರೆ ಎಲ್ಲ ಕೂಡ ನಮ್ಮ ಕೈಯಲ್ಲಿ ಇರೋದಿಲ್ಲ. ಭಗವಂತ ನಮಗೆ ಅಂತ ಹೇಳಿಬಿಟ್ಟು ಏನೆಲ್ಲ ಬರೆದಿರ್ತಾರೋ, ಅವ್ರು ನಮಗೆ ಅಂತ ಹೇಳಿ ಏನೆಲ್ಲ ಇಚ್ಛಿಸಿರ್ತಾರೋ ಅದೇ ನಡೆಯುತ್ತೆ. ಅದನ್ನು ಒಪ್ಕೊಂಡು ಬದುಕೋದು ಬಹಳ ಕಷ್ಟ, ಅದು ಗೊತ್ತಿರೋ ವಿಷಯನೇ. ಆದರೆ ಅದನ್ನು ಒಪ್ಕೊಂಡು ಬದುಕಿದಾಗ ನಮ್ಮ ಜೀವನ ಬಹಳಷ್ಟು ಸಿಹಿಯಾಗಿರುತ್ತೆ, ಸುಖಮಯವಾಗಿರುತ್ತೆ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಈಗ ಒಂದು ಮಗು ಹುಟ್ಟಿದ ಮೇಲೆ ಆ ಮಗು ಬೆಳೀತಾ ಬೆಳೀತಾ ತಂದೆ ತಾಯಿ ಆದವ್ರಿಗೆ ಆ ಮಗುಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ರೀತಿಯಲ್ಲಿ ಅವರು ಆ ಸಮಯಕ್ಕೆ ಆ ವ್ಯವಸ್ಥೆಗಳನ್ನ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಪರಮಾತ್ಮ ಕೂಡ ನಮ್ಮ ಜೀವನದಲ್ಲಿ ನಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಅದನ್ನು ನಾವು ಯಾವ ರೀತಿ ಸ್ವೀಕರಿಸಬೇಕು, ಯಾವುದನ್ನು ಯಾವ ಸಮಯಕ್ಕೆ ಕೊಡಬೇಕು ಅನ್ನೋದನ್ನು ಮೊದಲೇ ನಿರ್ಧಾರ ಮಾಡಿರ್ತಾರೆ. ಅದರ ಅನುಗುಣವಾಗಿಯೇ ನಮಗೆ ಅದು ಸಿಗ್ತಾ ಹೋಗುತ್ತೆ. ಅದರ ಪ್ರತಿಫಲ ನಾವು ಅನುಭವಿಸ್ಬೇಕಂತ ಹೇಳಿದ್ರೆ ನಮ್ಮ ದಾರಿ ಕೂಡ ಅಷ್ಟೇ ಸುಂದರವಾಗಿರಬೇಕು. ಇನ್ನು ನಾವು ಅಂದ್ಕೊಂಡಿದ್ದು ನಡೀದೇ ಇರುವಾಗ ಬಹಳಷ್ಟು ನಿರಾಸೆ ಆಗುತ್ತೆ. ಅದು ಸಹಜ, ಮಾನವನ ಸ್ವಭಾವ ಕೂಡ. ಆದರೆ ಅದನ್ನು ನಾವು ಸ್ವೀಕರಿಸೋದು ಯಾವ ರೀತಿಯಲ್ಲಿರಬೇಕು ಅಂತ ಹೇಳಿದ್ರೆ, ನಮಗೆ ಭಗವಂತ ಏನೇ ಕೊಟ್ಟರು ಅದು ನಮ್ಮ ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ ಮಾತ್ರ ನಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀಳ್ತಾ ಹೋಗುತ್ತೆ. ಅದು ಒಂದೇ ಅಲ್ಲ, ಆಗ ನಮ್ಮ ಜೀವನ ಶೈಲಿ ಬಹಳಷ್ಟು ಬದಲಾಗ್ತಾ ಹೋಗ್ಬಿಡುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವೇನೇ ಪಡಿತಾ ಹೋಗ್ತೀವಲ್ಲ ಅದೆಲ್ಲ ನಾವು ಮಾಡುವಂಥ ಕರ್ಮದ ಅನುಸಾರವಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಂದರೆ ನಾವು ಒಳ್ಳೆಯದನ್ನು ಮಾಡಿದ್ರೆ ಖಂಡಿತ ದೇವ್ರು ನಮ್ಗೆ ಒಳ್ಳೆಯದನ್ನು ಮಾಡ್ತಾರೆ. ಆ ಸಮಯದಲ್ಲದೆ ಇದ್ರೂ ಕೂಡ ಇನ್ನೊಂದು ಸಮಯದಲ್ಲಾದರೂ ನಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಕಾಪಾಡ್ತಾ ಹೋಗ್ತಾರೆ. ಆ ನಂಬಿಕೆಯಲ್ಲಿ ನಾವು ಬದುಕ್ತಾ ಹೋಗಬೇಕು, ಒಳ್ಳೆ ದಾರಿಲಿ ನಡಿಬೇಕು, ಒಳ್ಳೆಯದನ್ನು ಮಾಡಬೇಕು, ಪರರಿಗೆ ಅಂತ ಹೇಳಿ ನಾವು ಯೋಚಿಸ್ಬೇಕು. ಯಾರಿಗಾದರೂ ಸಹಾಯ ಬೇಕಾದಲ್ಲಿ ನಮ್ಮಲ್ಲಿ ಆಗ ಒಂದು ಸ್ವಾರ್ಥ ಏನಿರುತ್ತೆ ಅದನ್ನು ಹೋಗಲಾಡಿಸಿ ನಾವು ಒಳ್ಳೆಯದನ್ನು ಮಾಡೋದನ್ನು ಯೋಚನೆ ಮಾಡಿದಾಗ, ಒಳ್ಳೆಯದನ್ನು ಮಾಡೋದನ್ನು ಅಳವಡಿಸ್ಕೊಂಡಾಗ ಪರಮಾತ್ಮ ನಮ್ಮನ್ನು ಖಂಡಿತ ಕೈ ಬಿಡೋದಿಲ್ಲ. ಅಷ್ಟೊಂದು ನಿಜ. ಇನ್ನು ನಾನು ಡಾಕ್ಟ್ರೇ ಆಗಬೇಕು, ನಾನು ಇಂಜಿನಿಯರೇ ಆಗಬೇಕು, ನನಗೆ ಸಾಕಷ್ಟು ದುಡ್ಡು ಬೇಕು ಅಂತ ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತ್ವ ಆಗಿಬಿಡುತ್ತೆ. ನಾವು ಪ್ರಯತ್ನ ಮಾಡಬೇಕು ಖಂಡಿತ, ಆದರೆ ಪ್ರಯತ್ನ ಮಾಡಿದ್ಮೇಲೆ ಅದರ ಪ್ರತಿಫಲನ ನಿರ್ಧರಿಸೋದು ಭಗವಂತ ಮಾತ್ರನೇ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವ. ವಂದನೆಗಳು.